ವೀಕ್ಷಕರೇ ನಮಸ್ಕಾರ. ಇದರದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಸಂಗೀತ. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೆರವಣಿಗೆಯಲ್ಲಿ ಭಾಗವಹಿಸಲು ಮಂಡ್ಯ ನಗರಕ್ಕೆ ತೆರಳಿದ ಕೃಷ್ಣಾಪುರದ ಊರು ಮಾರಮ್ಮ ಕಲಾವಿದರ ತಂಡಕ್ಕೆ ಹೃದಯ ಸ್ಪರ್ಶಿ ಬೀಳ್ಕೊಡುಗೆ. ಹೌದು, ಮಂಡ್ಯ ನಗರದಲ್ಲಿ ನಡೆಯುತ್ತಿರುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೆರವಣಿಗೆಯಲ್ಲಿ ಭಾಗವಹಿಸಲು ಕೃಷ್ಣರಾಜಪೇಟೆ ತಾಲೂಕಿನ ಕೃಷ್ಣಾಪುರ ಗ್ರಾಮದಿಂದ ಹೊರಟ ಊರು ಮಾರಮ್ಮ ತಂಡದ ಕಲಾವಿದರನ್ನ ಕ್ಯಾರ್ಪೇಟೆ ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಿಂದ ಹೃದಯ ಸ್ಪರ್ಶಿಯಾಗಿ ಬೀಳ್ಕೊಡಲಾಯಿತು. ಮಂಡ್ಯ ನಗರದಲ್ಲಿ ಸಮ್ಮೇಳನಾಧ್ಯಕ್ಷ ಗೋರು ಚನ್ನಬಸಪ್ಪ ಅವರ ಮೆರವಣಿಗೆಯಲ್ಲಿ ಭಾಗವಹಿಸಲು ತೆರಳಿದ ಸಿಂಧೋಳ್ ಜನಾಂಗದ ಕಲಾವಿದರ ತಂಡದ ನಾಯಕ ಕೃಷ್ಣಮೂರ್ತಿ ಅವರ ನೇತೃತ್ವದಲ್ಲಿ ಕೃಷ್ಣರಾಜಪೇಟೆ ತಾಲೂಕಿನಿಂದ ಹೊರಟ ಏಕೈಕ ಕಲಾ ತಂಡ ಊರು ಮಾರಮ್ಮ ತಂಡವು ಸಾಂಕೇತಿಕವಾಗಿ ನೃತ್ಯ ಪ್ರದರ್ಶನ ಮಾಡಿದ ನಂತರ ಕಲಾವಿದರು ಹಾಗೂ ಹಿರಿಯರನ್ನ ಹೂಮಾಲೆ ಹಾಕಿ ಗೌರವಿಸಿ ಬೀಳ್ಕೊಟ್ಟರು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಹರಿಚರಣ್ ತಿಲಕ್ ಮಾತನಾಡಿ, ನೇಪಥ್ಯಕ್ಕೆ ಸರಿದು ಕಣ್ಮರೆಯಾಗುತ್ತಿರುವ ಊರು ಮಾರಮ್ಮ ಕಲೆಯು ಕೃಷ್ಣಾಪುರ ಗ್ರಾಮದಲ್ಲಿ ಇಂದಿಗೂ ಉಳಿದಿದ್ದು ಜೀವಂತವಾಗಿದೆ. ಮೌಢ್ಯವಿಲ್ಲದ ಜನಪದ ಕಲೆಗಳನ್ನ ಉಳಿಸಿ ಬೆಳೆಸಬೇಕಾಗಿರುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಅಂತ ಹೇಳಿದರು. ಡಾಕ್ಟರ್ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಎನ್ಕೆಎಸ್ ಟಿವಿ 4 ನ್ಯೂಸ್ ಬ್ಯೂರೋ, ಮಂಡ್ಯ. ಕೃಷ್ಣರಾಜಪೇಟೆ ತಾಲೂಕು ಜನಪದೀಯವಾಗಿ ಸಾಕಷ್ಟು ಸಮೃದ್ಧವಾಗಿರತಕ್ಕಂಥ ತಾಲೂಕು. ಆದರೆ ಬಹುಶಃ ಈ ಶಿಕ್ಷಣ ದೊರೆತ ನಂತರ ನನ್ನ ಪ್ರಕಾರ ಈ ಜನಪದೀಯ ಕಲೆಗಳು ಹಿನ್ನಡೆಗೆ ಸರಿದಿದ್ದಾವೆ. ಒಂದು ಕಾಲದಲ್ಲಿ ಹಳ್ಳಿನಲ್ಲೂ ಕೂಡ ನಾವು ಈ ಊರ್ಮಾರಿ ಇದನ್ನು ಕಾಣ್ಬೋದಾಗಿತ್ತು. ಇವತ್ತು ಕಾಣೋದೇ ಇಲ್ಲ ಅನ್ನೋಷ್ಟು ಜಾತ್ರೆಗಳಲ್ಲಿ, ಸಂತೆಗಳಲ್ಲಿ ಎಲ್ಲ ಕಡೆನೂ ಕೂಡ. ಎಲ್ಲರಿಗೂ ನಮಸ್ಕಾರ. ನಾಳೆ ಏನು ನಮ್ಮ ಮಂಡ್ಯದಲ್ಲಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಅದು ಅದರ ಮೆರವಣಿಗೆಯಲ್ಲಿ ಭಾಗವಹಿಸೋದಕ್ಕೆ ನಮ್ಮ ಕೇರ್ಪೇಟೆ ತಾಲೂಕಿನಿಂದ ಏಕೈಕ ತಂಡ ನಮ್ಮ ಕೃಷ್ಣಾಪುರದ ಊರುಮಾರಮ್ಮ ಅಥವಾ ಪೆಟ್ಟಿಗೆ ಮಾರಮ್ಮ ತಂಡ, ಅಲೆಮಾರಿ ಜನಾಂಗ ನಮ್ಮ ಕೃಷ್ಣಾಪುರದಲ್ಲಿ ಏನು ವಾಸವಾಗಿದ್ದಾರೆ, ಆಂಧ್ರದಿಂದ ಬಂದವರು, ಭಾಳ ಸುಮಾರು 100 ವರ್ಷಗಳಿಂದ ಇಲ್ಲೇ ವಾಸವಾಗಿದ್ದಾರೆ. ಭಾಳ ಹಿಂದೆ ನಾವು ಬಾಲ್ಯದಲ್ಲೆಲ್ಲ ನೋಡ್ತಾ ಇದ್ದೋ, ಹಳ್ಳಿ ಮೇಲೆಲ್ಲ ಬರ್ತಾಯಿದ್ರು. ಆದರೆ ಇತ್ತೀಚೆಗೆ ಇದರ ಬಗ್ಗೆ ಸರಿಯಾದಂಥ ಮಾಹಿತಿ ಅಥವಾ ಸವಲತ್ತುಗಳು ಇಲ್ಲದ ಕಾರಣ ಈ ಅಪರೂಪದ ಕಲೆ ಸಂಪೂರ್ಣ ಮರೆತೇ ಹೋಗ್ಬಿಟ್ಟಿದೆ. ಕೃಷ್ಣರಾಜಪೇಟೆ ಪಟ್ಟಣದ ಹೊರವಲಯದ ಜಯಮ್ಮ ರಾಮಸ್ವಾಮಿ ಸಮುದಾಯ ಭವನದಲ್ಲಿ ಅದ್ದೂರಿಯಾಗಿ ನಡೆದ ಆಚಾರ್ಯ ಶಾಲಾ ಉತ್ಸವ. ಮಕ್ಕಳ ಸಂತೆಯಲ್ಲಿ ಭರ್ಜರಿ ವ್ಯಾಪಾರ ವ್ಯವಹಾರ ನಡೆಸಿದ ವಿದ್ಯಾರ್ಥಿಗಳು, ಮಕ್ಕಳ ಸಂಭ್ರಮದಲ್ಲಿ ಭಾಗಿಯಾಗಿ ಸಂತೋಷಪಟ್ಟ ಪೋಷಕರು. ಹೌದು, ಆಚಾರ್ಯ ವಿದ್ಯಾಶಾಲೆಯ ಮಕ್ಕಳ ಸಂತೆ ಹಾಗೂ ಆಹಾರ ಮೇಳ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಆಚಾರ್ಯ ಶಾಲೆಯ ವ್ಯವಸ್ಥಾಪಕ ತಬ್ರೀಜ್ ನದೀಂ, ಪ್ರಾಂಶುಪಾಲ ಉದಾ ಫಾತಿಮಾ ಡೆಲ್ವಿ ಆಚಾರ್ಯ ಶಾಲಾ ಉತ್ಸವ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ನೆರೆದಿದ್ದ ಪೋಷಕರು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರನ್ನ ಉದ್ದೇಶಿಸಿ ಮಾತನಾಡಿದರು. ಪಠ್ಯದ ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆ ಕೂಡ ಮಕ್ಕಳಿಗೆ ಅತ್ಯಗತ್ಯ ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರಾದ ನಾಯಕನಹಳ್ಳಿ ನಂಜಪ್ಪ, ಪುರಸಭೆಯ ಮುಖ್ಯಾಧಿಕಾರಿ ನಟರಾಜ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಡಾಕ್ಟರ್ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಎನ್ಕೆಎಸ್ ಟಿವಿ 4 ಮಂಡ್ಯ. 19/12/2024 ಇಂದು ಆಚಾರ್ಯ ಉತ್ಸವವನ್ನು ಇಲ್ಲಿ ನಾವು ಇಂದು ಹಮ್ಮಿಕೊಂಡಿದ್ದೇವೆ. ಇಲ್ಲಿ ಏನೇನೆಲ್ಲ ಇರುತ್ತೆ ಅಂತ ಹೇಳಿದರೆ, KG to 2 ಮಕ್ಕಳು ಮಾರ್ಕೆಟನ್ನು ಮಾಡ್ತಾ ಇದ್ದಾರೆ. ಅಂದರೆ ಸಂತೆಯಲ್ಲಿ ಏನೇನೆಲ್ಲ ನೀವು ಎಕ್ಸ್ಪೆಕ್ಟ್ ಮಾಡ್ತೀರೋ ಅದೆಲ್ಲ ಕೂಡ ನಡೀತಾ ಇದೆ. ಹಾಗೆಯೇ 3 to 10 ಮಕ್ಕಳಿಗೆ ಅವ್ರಿಗೆ ಕುಕಿಂಗ್ ಫೆಸ್ಟ್ ಅಂತ ನಡೀತಾ ಇದೆ. ಎಲ್ಲ ರೀತಿಯ ಐಟಮ್ಗಳನ್ನ ಮಾಡ್ತಾ ಇದ್ದಾರೆ. ಮತ್ತು ಬಂಪರ್ ಪ್ರೈಸ್ ಕೂಡ ಅಲ್ಲಿ ಅನೌನ್ಸ್ ಆಗ್ತಾ ಇರುತ್ತೆ. ಮತ್ತು ಮಕ್ಕಳಿಗೆ ಕೂಡ ಗೇಮ್ಸ್ ಇದೆ, ಪೇರೆಂಟ್ಸ್ಗೆ ಕೂಡ ಗೇಮ್ಸ್ ಇದೆ. ಮತ್ತು ಮಾರ್ಕೆಟಲ್ಲಿ ಕೂಡ ಮಕ್ಕಳಿಗೆ ಗೇಮ್ಸು, ಬಂಪರ್ ಪ್ರೈಸ್ ಜೊತೆಗೆ ಪೇರೆಂಟ್ಸು ಕೂಡ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅದರಲ್ಲಿ ಸಂತೋಷಪಟ್ಟಿಂದ ನೋಡ್ಬೋದು. ಮತ್ತು ಮಕ್ಕಳಿಗೆ ಇಲ್ಲಿ ಏನು ಕಲಿತಾ ಇದ್ದಾರೆ ಅಂತ ಹೇಳಿದರೆ, ಲಾಸ್ ಆಗ್ತಾ ಇದೆಯಾ, ಲಾಭ ಆಗ್ತಾ ಇದೆಯಾ, ಏನು ಮಾರಬೇಕು, ಏನು ಮಾರಬಾರ್ದು, ಎಷ್ಟು ಕೊಟ್ಟರೆ ನಷ್ಟ ಆಗುತ್ತೆ, ಎಲ್ಲ ಆಸ್ಪೆಕ್ಟ್ಸ್ನ ಇಟ್ಕೊಂಡು ಮಾಡಿದ್ವಿ. ಹಾಗೆಯೇ ಇವತ್ತು ನಾವು ಪೇರೆಂಟ್ಸ್ ಸಭಾ ಕೂಡ ಆಗಿದ್ದೆ. ಅದಕ್ಕೆ ನಾನು 150 ಪ್ಲಸ್ ಬಂದಿದೆ. ಇವಾಗ ಪ್ರಾಫಿಟ್ 500 ಯಾವ ಊರು? ಯಾವ ಸ್ಕೂಲ್ ನಿಮ್ಮದು? ಆಚಾರ್ಯ ವಿದ್ಯಾಶಾಲೆ, ತನ್ವಿ ಕನ್ನಡ. ಅದನ್ನು
ಕೊಟ್ಟೂರು ಪೊಲೀಸ್ ಠಾಣಾ ವತಿಯಿಂದ ಅಪರಾಧ ತಡೆ ಮಾಸಾಚರಣೆ ಪ್ರಯುಕ್ತ ಬೈಕ್ ಜಾಥಾ ಕಾರ್ಯಕ್ರಮ. ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದಲ್ಲಿ ಕೊಟ್ಟೂರು ಪೊಲೀಸ್ ಠಾಣೆಯ ಪಿಎಸ್ಐ ಗೀತಾಂಜಲಿ ಶಿಂದೆ ಅವರ ನೇತೃತ್ವದಲ್ಲಿ ಅಪರಾಧ ತಡೆ ಮಾಸಾಚರಣೆ ಬೈಕ್ ಜಾಥಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೊಟ್ಟೂರಿನ ಪ್ರಮುಖ ರಸ್ತೆಗಳಲ್ಲಿ ಪೊಲೀಸ್ ಸಿಬ್ಬಂದಿಗಳು ಸಂಚರಿಸಿ ಬೈಕ್ ಜಾಥಾ ನಡೆಸಿ ದ್ವಿಚಕ್ರ ಕೆಲವು ವಾಹನ ಸವಾರರಿಗೆ ಪೊಲೀಸ್ ಠಾಣೆ ವತಿಯಿಂದ ಹೆಲ್ಮೆಟ್ಗಳನ್ನು ಕೊಡುವುದರ ಮೂಲಕ ವಾಹನ ಸವಾರರು ಹೆಲ್ಮೆಟ್ಗಳನ್ನು ಕಡ್ಡಾಯವಾಗಿ ಧರಿಸಿ ಸಂಚರಿಸುವಂತೆ ಜನರಿಗೆ ಹಲವು ಕಾನೂನು ಸಲಹೆಗಳನ್ನು ನೀಡುವುದರ ಮುಖಾಂತರ ಜನರಲ್ಲಿ ಜಾಗೃತಿ ಮೂಡಿಸುವಲ್ಲಿ ಯಶಸ್ವಿಯಾಗಿದೆ. ಈ ಸಂದರ್ಭದಲ್ಲಿ ಠಾಣೆಯ ಎಲ್ಲ ಪೊಲೀಸ್ ಹಾಗೂ ಇತರೆ ಸಿಬ್ಬಂದಿಗಳು ಭಾಗಿಯಾಗಿದ್ದರು. ಚಿಟ್ಟೇರಿ ಜಯಪ್ಪ, NKS TV4 ನ್ಯೂಸ್, ವಿಜಯನಗರ. ಮಂಡ್ಯದ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ಬ್ಯಾಂಕ್ ಆಫ್ ಬರೋಡಾ RCT ಸ್ವಉದ್ಯೋಗ ಸಂಸ್ಥೆಯ ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದಲ್ಲಿ ಬ್ಯಾಂಕಿನ ಕಾರ್ಯನಿರ್ವಾಹಕ ನಿರ್ದೇಶಕ ಲಾಲ್ ಸಿಂಗ್, J. ಮುರುಗೇಶನ್, ನವೀನ್ ಕುಮಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಗಿರೀಶ್ ನಾಯ್ಕ, NKS TV4 ಮಂಡ್ಯ. So you can see the same facilities, you can see it, better than also you can see it also. Since where the thickest population is there, where the population is more, there getting a training is the easiest thing. Where the population is sparse, where the demand is also less, there definitely a lot of demand among the trainees in Instagram or Facebook or YouTube, everything they are exploiting. I can say that none of the things they are developed, all these fields are Mandya exceedingly done well in this also. Also fully utilized for the benefit of the trainees, such as the dedication of organized with the trainees, all other things are we used to put it in many of the meetings. Such it is the such is the excellence there. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ಖಂಡಿಸಿ ಪ್ರತಿಭಟನೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಕುರಿತು ಸದನದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ಖಂಡನೆ. ಕಲಬುರಗಿ ನಗರದಲ್ಲಿಂದು SFI ಸಂಘಟನೆ ಪ್ರತಿಭಟನೆ. ನಗರದ ಜಗತ್ ವೃತ್ತದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭಾವಚಿತ್ರ ಸುಟ್ಟು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಬಾಬಾ ಸಾಹೇಬರ ಬಗ್ಗೆ ಹಗುರವಾಗಿ ಮತ್ತು ಅವಹೇಳನಕಾರಿಯಾಗಿ ಮಾತನಾಡಿದರು. ಶಾ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಂಡು ಸಚಿವ ಸ್ಥಾನದಿಂದ ವಜಾ ಮಾಡಬೇಕು ಎಂದು SFI ಸಂಘಟನೆ ಆಗ್ರಹಿಸಿದೆ. ಮಲ್ಲಿಕಾರ್ಜುನ್ ಸಂಗೊಳ್ಗಿ, NKS TV4 ನ್ಯೂಸ್, ಕಲಬುರಗಿ. ಕಲಬುರಗಿಯಲ್ಲಿ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯ ಸಾವು. ಭಾಗ್ಯಶ್ರೀ ಮೃತ ಗರ್ಭಿಣಿ ಮಹಿಳೆ. ಮೃತ ಬಾಣಂತಿ ಆಳಂದ ತಾಲೂಕಿನ ಮಟಗಿ ಗ್ರಾಮದ ನಿವಾಸಿ. ಹೆರಿಗೆಗಾಗಿ ಅಫಜಲ್ಪುರ ಸರ್ಕಾರಿ ಆಸ್ಪತ್ರೆಗೆ ದಾಖಲು. ಗಂಡು ಮಗುವಿಗೆ ಜನ್ಮ ನೀಡಿದ ಭಾಗ್ಯಶ್ರೀ ಅದಾದ ಬಳಿಕ BP ಲೋ ಅಂತ ಹೇಳಿ ಕಲಬುರಗಿ ಜಿಲ್ಲಾಸ್ಪತ್ರೆಗೆ ರವಾನಿಸಿದ ವೈದ್ಯರು. ಕಲಬುರಗಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಬಾಣಂತಿ ಸಾವು. ವೈದ್ಯರ ನಿರ್ಲಕ್ಷ್ಯವೇ ಬಾಣಂತಿ ಸಾವಿಗೆ ಕಾರಣ ಎಂದ ಕುಟುಂಬಸ್ಥರು. ಮಲ್ಲಿಕಾರ್ಜುನ್ ಸಂಗೊಳ್ಗಿ, NKS TV4 ನ್ಯೂಸ್, ಕಲಬುರಗಿ. ಬಾಣಂತಿಯರ ಸಾವಿನ ಹಿನ್ನೆಲೆ ಸರ್ಕಾರಿ ಆಸ್ಪತ್ರೆಗೆ ಬಿಜೆಪಿ ಮುಖಂಡ ಕೆ. ಕರಿಯಪ್ಪ ಭೇಟಿ. ಸಿಂಗನೂರು ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ 4 ಬಾಣಂತಿಯರು ಮೃತಪಟ್ಟಿದ್ದು, ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯನ್ನು ನಿರ್ವಹಿಸುವಲ್ಲಿ ವಿಫಲವಾಗಿದೆ ಹಾಗೂ ತಾಲೂಕಿನ ಮೃತಪಟ್ಟ ಬಾಣಂತಿಯರ ಕುಟುಂಬಕ್ಕೆ ಪರಿಹಾರ ನೀಡದೆ ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ಬಿಜೆಪಿ ಮುಖಂಡ ಕೆ. ಕರಿಯಪ್ಪ ಆರೋಪಿಸಿದರು. ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಮಾತನಾಡಿದರು. ಸರ್ಕಾರವು ಪಂಚ ಗ್ಯಾರಂಟಿ ಕೊಟ್ಟಿದ್ದೇನೆ ಎಂದು ಬೀಗುವುದು ಬಿಟ್ಟು ಜನರ ಸಾವು ನೋವುಗಳ ಬಗ್ಗೆ ಕಾಳಜಿ ವಹಿಸಬೇಕು. ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯರು ಸರಿಯಾಗಿ ಕರ್ತವ್ಯ ನಿರ್ವಹಿಸದೆ ಬೇಜವಾಬ್ದಾರಿಯಿಂದ ಕಾಲಹರಣ ಮಾಡುತ್ತಿದ್ದಾರೆ. ಆಸ್ಪತ್ರೆಯಲ್ಲಿನ ಮಂಚಗಳು ತುಕ್ಕು ಹಿಡಿದಿವೆ. ಬಾಣಂತಿಯರಿಗೆ ಮತ್ತು ಗರ್ಭಿಣಿಯರಿಗೆ ಬಿಸಿ ನೀರಿನ ಸೌಕರ್ಯ ಇಲ್ಲ. ಶೌಚಾಲಯಗಳಿಗೆ ಸಮರ್ಪಕವಾಗಿ ನೀರು ಪೂರೈಕೆಯಾಗುತ್ತಿಲ್ಲ. ಎಲ್ಲಿ ನೋಡಿದರೂ ಸ್ವಚ್ಛತೆಯ ಕೊರತೆ ಕಾಣುತ್ತಿದೆ ಎಂದು ವೈದ್ಯರನ್ನ ತರಾಟೆಗೆ ತೆಗೆದುಕೊಂಡ ಪ್ರಸಂಗ ಕಂಡುಬಂತು. ಕೂಡಲೇ ಸ್ಥಳೀಯ ಶಾಸಕರು ಇತ್ತ ಗಮನ ಹರಿಸಬೇಕು. ಜೊತೆಗೆ ಮೃತ ಬಾಣಂತಿಯರ ಕುಟುಂಬಕ್ಕೆ 10 ಲಕ್ಷ ಪರಿಹಾರವನ್ನು ನೀಡುವಂತೆ ಸರ್ಕಾರಕ್ಕೆ ಒತ್ತಾಯಿಸಬೇಕು. ಈ ವ್ಯವಸ್ಥೆ ಸುಧಾರಣೆಗೆ ತರದೆ ಹೋದರೆ ಮುಂದಿನ ದಿನಮಾನಗಳಲ್ಲಿ ಬಿಜೆಪಿ ಪಕ್ಷದಿಂದ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ವೆಂಕೋಬ ನಾಯಕ್, ಕೆ. ಹನುಮೇಶ್, ಮಲ್ಲಿಕಾರ್ಜುನ್, ಕೆ. ರಾಜು, ಅಡವೆ ಬಾವಿ, ಶರಣು, ಗೋರೆಬಾಳ್, ಪರಮೇಶ್ವರಪ್ಪ, ದಡೇಸೂಗೂರು, ಮಹಾದೇವ್ ನಾಯಕ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವೆಂಕಟೇಶ್ ನಾಯಕ್, NKS TV4 ನ್ಯೂಸ್, ಸಿಂಗನೂರು.
ರಾಜ್ಯದಾದ್ಯಂತ ಎಲ್ಲ ಆಸ್ಪತ್ರೆಗಳಲ್ಲಿ ಕೂಡ ಬಾಣಂತಿಯರ ಮತ್ತು ಶಿಶು ಮಕ್ಕಳ ಸಾವಿನ ಬಗ್ಗೆ ಈ 1 ತಿಂಗಳಿಂದ ಸತತವಾಗಿ ಇಡೀ ರಾಜ್ಯ ತುಂಬ ಬಳ್ಳಾರಿ ಇರ್ಬೋದು, ನಮ್ಮ ರಾಯಚೂರು ಮತ್ತು ಸಿಂಧೂರಲ್ಲಿ ಕೂಡ 4 ಸಾವಾಗಿರ್ತವೆ. ಈಗಾಗಲೇ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯಲ್ಲಿ ಅಧಿವೇಶನ ನಡೆದಿದ್ದರೂ ಕೂಡ ನಿನ್ನೆ ಸಂಬಂಧಪಟ್ಟಂಥ ಆರೋಗ್ಯ ಮಂತ್ರಿಗಳಾದಂಥ ದಿನೇಶ್ ಗುಂಡೂರಾವ್ ಅವರು ಕೂಡ ಇದರ ಬಗ್ಗೆ ಕಿಂಚೊತ್ತು ಮಾತಾಡ್ತಾ ಇಲ್ಲ ಅಂತ ನಮ್ಮ ಒತ್ತಾಯ. ಈಗಾಗಲೇ ಸಿನ್ನೂರು ತಾಲೂಕಿನಲ್ಲಿ ಕೂಡ ಸಾಕಷ್ಟು ಸಂಘಟನೆಯರು ಕೂಡ ಹೋರಾಟ ಮಾಡಿದರು, ಉಪವಾಸ ಕೂಡ ಮಾಡಿದರು. ಆದರೆ ಇಷ್ಟೊಂದು ಮಂದಿ ರಾಜ್ಯದಲ್ಲಿ ಸಾವಿಗಪ್ಪಿದ್ರು ಕೂಡ ಅವರಿಗೆ ಪರಿಹಾರವನ್ನು ಈ ಸರ್ಕಾರ ಕೊಡ್ತಾ ಇಲ್ಲ. ಬರೀ ಬಾಯಿ ಮಾತಿನಿಂದ ನಾವು ಗ್ಯಾರಂಟಿ ಕೊಟ್ಟಿವಿ, ಪಂಚ ಗ್ಯಾರಂಟಿ ಕೊಟ್ಟಿವಿ, ಅದು ಕೊಟ್ಟಿವಿ, ಇದು ಕೊಟ್ಟಿವಿ ಅಂತ ತಾವು ನಿನ್ನೆ ನೋಡಿರ್ಬೋದು ಪೇಪರಲ್ಲಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದಿಷ್ಟು ಮಂದಿನ ಕರ್ಕೊಂಬಂದು 2,000 ತಗೊಂಡು ಎಲ್ಲ ಜಗತ್ತು ಉದ್ಧಾರ ಮಾಡ್ಯಾರ ಅಂತೇಳಿ CM ಅವ್ರ ಜೊತೆಗೆ ಮಾತುಕತೆ ನಡೆಸ್ತಾರೆ. ದಯವಿಟ್ಟು ಮಾನ್ಯ ಸರ್ಕಾರದ ಮಂತ್ರಿಗಳಿಗೆ ಮತ್ತು ಆರೋಗ್ಯ ಮಂತ್ರಿಗಳಲ್ಲಿ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ಇದು ಏನು ನೊಂದ ಮತ್ತು ಸಾವಿಗೀಡಾದಂಥ ಅವರಿಗೆ ಪರಿಹಾರವನ್ನು ಕೊಡುವಂಥ ಕೆಲಸ ಮೊದಲು ಮಾಡಿರಿ. ಮತ್ತು ಈಗಾಗಲೇ ನೀವು ವಕ್ಫ್ ಕೂಡ ಸಾಕಷ್ಟು ಚರ್ಚೆ ಆಗಿದೆ. ಅದ್ರ ಬಗ್ಗೆ ವಕ್ಫ್ ತಾವು ತೆಗಿತಿರೋ ಬಿಡ್ತಾರೋ ಮೊದಲು ಸರ್ಕಾರಿ ಆಸ್ಪತ್ರೆಗಳನ್ನು ಉದ್ಧಾರ ಮಾಡುವಂಥ ಕೆಲಸ ನಮ್ಮ ಕಾಂಗ್ರೆಸ್ ಸರ್ಕಾರ ಮತ್ತು ಸಿದ್ದರಾಮಯ್ಯ ಅವ್ರ ಸರ್ಕಾರ ಮಾಡಲಿ ಅಂತೇಳಿ ನಮ್ಮದು ಒತ್ತಾಯ. ಯಾಕಂದ್ರೆ ಬರೀ ಬೂಟಾಟಿಕೆದನ್ನು ಹೇಳ್ದೆ ಮತ್ತು ಅವರಿಗೆ ನಾವು ಅಷ್ಟು ಯೋಜನೆಗಳು ಮಾಡೀವಿ, ಇಷ್ಟು ಯೋಜನೆಗಳನ್ನು ಮಾಡಿವಿ ಅಂತ ಹೇಳೋದಲ್ಲ. ದಯವಿಟ್ಟು ನೀವು ಏನು ಬೇಡ, ನಮ್ಮ ರೈತರಿಗೆ ನೀರು ಮತ್ತು ಆರೋಗ್ಯ ಇಂಥದ್ದನ್ನು ಮಾಡುವಂಥ ಕೆಲಸ ನೀವು ಮಾಡಿರಿ. ನಿಮ್ಮ ಬಿಟ್ಟಿ ಭಾಗ್ಯಗಳನ್ನು ನಮಗೆ ನಿಲ್ಲಿಸಿದ್ರೂ ಪರವಾಗಿಲ್ಲ. ರೈತರಿಗೆ ಏನು ಬೇಕು, ನೀರು ಬೇಕು ಮತ್ತು ವಿದ್ಯುತ್ ಬೇಕು, ಅದ್ರ ಜೊತೆಯಲ್ಲಿ ಆರೋಗ್ಯ, ಇವು 3ಕ್ಕೆ ಕಾಳಜಿ ವಹಿಸಿದ್ರೆ ಸಾಕು. ಯಾಕಂದರೆ ನೀವು ಅದು ಬಿಟ್ಟು ಕಾಸಿ ಬೇರೆ ಏನೇನೋ ನಾವು ಮಾಡ್ತೀವಿ, ನಾವು ಸಿಂಗಾಪುರ್ ಮಾಡ್ತೀವಿ ಕರ್ನಾಟಕ ಎಂಬುದನ್ನು ದಯವಿಟ್ಟು ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ತಾವು ಕಣ್ಣು ತೆರೆದು ಈ ಆರೋಗ್ಯ ಹಾಸ್ಪಿಟ್ಲ್ ಬಗ್ಗೆ ದಯವಿಟ್ಟು ಆರೋಗ್ಯವನ್ನು ಕಾಪಾಡುವಂಥ ಕೆಲಸ ಮಾಡಿರಿ. ಮತ್ತು ಇಲ್ಲಿರುವಂಥ ಡಾಕ್ಟರ್ಸು ಸ್ಟಾಫ್ಗಳು ಕೂಡ ನಾವು ನೋಡಿದ್ವಿ. ಇವತ್ತು ವಿಸಿಟಿಗೆ ತಾವು ಕೂಡ ಎಲ್ಲ ಪತ್ರಿಕಾ ಮಾಧ್ಯಮದವರು ಇದ್ದೀರಿ. ಇವತ್ತೇನೋ ಯಾರೋ ಜನರು ಅತಿಥಿ ದೊಡ್ಡವರು ಬರ್ತಾರೆ ಅಂದ್ಕೊಳ್ಳೆ ಕ್ಲೀನಿಂಗ್ ಮಾಡೋದಲ್ಲ. ಇಲ್ಲಿರುವಂಥ ಪೇಷಂಟ್ಗಳಿಗೆ ಡೈಲಿ ಬೆಡ್ಶೀಟ್ ಚೇಂಜ್ ಮಾಡೋದಿರ್ಬೋದು, ಮಂಚಗಳನ್ನು ನೋಡಿದ್ರಿ ಮತ್ತು ಕೆಲವು ತುಕ್ಕು ಹಿಡಿದಂಥ ಮಂಚ ಮತ್ತು ಟೇಬಲ್ಗಳು ಇದ್ದಾವೆ. ಅದಕ್ಕೆ ನಮ್ಮ ಸಿನ್ನೂರು ತಾಲೂಕಿನಲ್ಲಿ ಇದು 100 ಬೆಡ್ ಹಾಸ್ಪಿಟಲ್. ಎಲ್ಲ ಡಾಕ್ಟರ್ಸ್ ಇದ್ದಾರೆ, ENTಲಿಂದ ಹಿಡ್ಕೊಂಡು ಸರ್ಜರಿ ಡಾಕ್ಟರ್ ಕೂಡ ಇದ್ದಾರೆ. ಎಲ್ಲ ಡಾಕ್ಟರ್ ಸರಿಯಾಗಿ ಡ್ಯೂಟಿಗೆ ಬರ್ತಾ ಇಲ್ಲ ಮತ್ತು ಅವರು ಲೀವ್ ಮೇಲೆ ಹೋಗಿರೋದ್ರಿಂದ ಯಾರಿಗೆ ಇನ್ಚಾರ್ಜ್ ಕೊಟ್ಟು ಬೇಜವಾಬ್ದಾರಿತನ ಭಾಳ ಇದೆ. ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ಈ ನಮ್ಮ ಜಿಲ್ಲೆಯ DHO ಆದಂಥ ಸುರೇಂದ್ರ ಬಾಬು ಅವರು ಕೂಡ ಇದ್ರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕಂತೇಳಿ ನಾನು ಸುರೇಂದ್ರ ಬಾಬು ಅವರಿಗೆ DHO ಅವರಿಗೆ ಭೀಕರ ರಸ್ತೆ ಅಪಘಾತ, ಸಿಸಿ ಕ್ಯಾಮೆರಾದಲ್ಲಿ ಸೆರೆ. ರಸ್ತೆ ಬದಿಯಲ್ಲಿ ನಿಧಾನವಾಗಿ ಚಲಿಸುತ್ತಿದ್ದ ಇಟ್ಟಿಗೆ ತುಂಬಿದ ಟ್ರ್ಯಾಕ್ಟರ್ಗೆ ಗ್ಯಾಸ್ ಸಿಲಿಂಡರ್ ತುಂಬಿದ ಲಾರಿಯೊಂದು ವೇಗವಾಗಿ ಬಂದು ಅಪ್ಪಳಿಸಿದ ಪರಿಣಾಮ ಭೀಕರ ಅಪಘಾತವಾಗಿರುವ ಘಟನೆ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಚೆನ್ನೈ ಮತ್ತು ದಾಬಾಸ್ಪೇಟೆ ಸಂಪರ್ಕಿಸುವ ರಸ್ತೆಯಲ್ಲಿ ಬುಧವಾರ ಸಂಜೆ ಸಮಯದಲ್ಲಿ ನಡೆದಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಸಿಖಾಯನಹಳ್ಳಿ ಗೇಟ್ ಬಳಿ ನಡೆದ ದುರ್ಘಟನೆ ಇದಾಗಿದ್ದು, ರಸ್ತೆ ಅಪಘಾತ ಸಂಭವಿಸಿದ ವೇಳೆ ಶಾಲಾ ಬಿಟ್ಟಿದ್ದು ಬಸ್ಗಾಗಿ ಕಾಯುತ್ತಿದ್ದ ಶಾಲಾ ವಿದ್ಯಾರ್ಥಿಗಳಿಗೆ ಸಿಲಿಂಡರ್ಗಳು ತಗುಲಿ ತೀವ್ರ ಸ್ವರೂಪದ ಗಾಯಗಳಾಗಿದ್ದು ಮತ್ತು ಟ್ರ್ಯಾಕ್ಟರ್ನಲ್ಲಿದ್ದ ಕಾರ್ಮಿಕರಿಗೂ ಗಾಯಗಳಾಗಿದ್ದು, ಗಾಯಗೊಂಡ ಎಲ್ಲರನ್ನ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಇನ್ನು ವಿಶ್ವನಾಥಪುರ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಈ ಸ್ಥಳದಲ್ಲಿ ಆಗಿಂದಾಗಲೇ ಅಪಘಾತಗಳು ಸಂಭವಿಸುತ್ತಲೇ ಇರುತ್ತವೆ. ಇಲ್ಲಿ ಸರ್ಕಾರಿ ಪಬ್ಲಿಕ್ ಸ್ಕೂಲ್, ಪ್ರೌಢಶಾಲೆ, ಕಾಲೇಜು ಹಾಗೂ ಸರ್ಕಾರಿ ವಸತಿ ನಿಲಯಗಳು ಇದ್ದು, ಶಾಲಾ ವಿದ್ಯಾರ್ಥಿಗಳು ಪ್ರತಿದಿನವೂ ಜೀವದ ಭಯದಿಂದ ಕಾಲೇಜುಗಳಿಗೆ, ಶಾಲೆಗಳಿಗೆ ಹೋಗಿರುವ ಪರಿಸ್ಥಿತಿ ಎದುರಾಗುತ್ತಿದೆ. ಅಪಘಾತಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ HM ರವಿಕುಮಾರ್ ನೇತೃತ್ವದಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ರಸ್ತೆ ತಡೆ ಮಾಡಿ ಪ್ರತಿಭಟನೆ ಮಾಡಿದರು. ಪೊಲೀಸರು ಪ್ರತಿಭಟನಾಕಾರರನ್ನ ಮನವೊಲಿಸಿದ್ರು. ಪರಿಣಾಮ ಪ್ರತಿಭಟನೆ ಮೊಟಕುಗೊಳಿಸಿದ್ರು. ಎಲಿಯೂರು ರಾಧಾಕೃಷ್ಣ, NKS TV 4 ನ್ಯೂಸ್, ದೇವನಹಳ್ಳಿ. ತಳಕು ನಾಯಕನಹಟ್ಟಿ ಹೋಬಳಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿಯಿಂದ ಒಳ ಮೀಸಲಾತಿ ಶೀಘ್ರವಾಗಿ ಜಾರಿಗೆ ತರಲು ಬೃಹತ್ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು. ನಾಯಕನಹಟ್ಟಿ ಪಟ್ಟಣದಲ್ಲಿ ಒಳ ಮೀಸಲಾತಿಗಾಗಿ ಪಟ್ಟಣದ ಪಂಚಾಯತ್ ಅಧ್ಯಕ್ಷರಾದ ಮಂಜುಳಾ ಶ್ರೀಕಾಂತ್ ಬುಧವಾರ ಚಾಲನೆ ನೀಡಿದರು. ಚಳ್ಳಕೆರೆ ತಾಲೂಕು ಗರಣಿ ಕ್ರಾಸ್ನಿಂದ ತಳಕು ಮೂಲಕ ಚಳ್ಳಕೆರೆ ತಾಲೂಕು ಕಚೇರಿಯವರೆಗೂ ಪಾದಯಾತ್ರೆ ನಡೆಸಿದರು. ಕಳೆದ 3.5 ದಶಕಗಳಿಂದ ದಕ್ಷಿಣ ಭಾರತದ ಮಾದಿಗ ಮತ್ತು ಮಾದಿಗ ಸಂಬಂಧಿಸಿದ ಜಾತಿಗಳನ್ನ ಒಳ ಮೀಸಲಾತಿಗಾಗಿ ನಿರಂತರ ಹೋರಾಟಗಳನ್ನ ಮಾಡುತ್ತಾ ಬಂದಿದ್ದಾರೆ.
ಆದರೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವ ಪಕ್ಷಗಳು ಚುನಾವಣೆ ಬಂದಾಗ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಒಳ ಮೀಸಲಾತಿಯನ್ನ ನೀಡುತ್ತೇವೆ ಎಂದು ಮೂರು ಪಕ್ಷಗಳು ಕಳೆದ 3.5 ದಶಕಗಳಿಂದ ಹೇಳುತ್ತಿದ್ದಾರೆ. ಈವರೆಗೂ ಒಳ ಮೀಸಲಾತಿ ನೆನೆಗುದಿಗೆ ಬಿದ್ದಿದೆ. ತಕ್ಷಣವೇ ಒಳ ಮೀಸಲಾತಿಯನ್ನ ಮಾಡಬೇಕು ಎಂದು ನಿವೃತ್ತ ತಹಸೀಲ್ದಾರ್ ಮಲ್ಲಿಕಾರ್ಜುನ್ ಹೇಳಿದರು. ಸಾವಿರಾರು ಸಂಖ್ಯೆಯಲ್ಲಿ ನಡೆದ ಜನರು ತಹಸೀಲ್ದಾರ್ ಪಾಷಾರವರಿಗೆ ಮನವಿಯನ್ನ ನೀಡಿದರು. ಪಾದಯಾತ್ರೆಯಲ್ಲಿ ಭಾಗವಹಿಸಿದಂತಹ ಮಾರಪ್ಪ ಮರಿಪಾಲಯ್ಯ, ನಿವೃತ್ತ ಪಾಪಣ್ಣ, ಪಟ್ಟಣ ಪಂಚಾಯಿತಿ ಸದಸ್ಯ ಎಂಟಿ ಮಂಜುನಾಥ್, ಆರ್ತಿಪ್ಯಸ್ವಾಮಿ, ಚೌಡಪ್ಪ, ಬಸವರಾಜ, ತಹಸೀಲ್ದಾರ್ ಮಲ್ಲಿಕಾರ್ಜುನ್, ವಿಜಯಕುಮಾರ್, ಶಿವಮೂರ್ತಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಹರೀಶ್, ಎನ್ಕೆಎಸ್ ಟಿವಿ4 ನ್ಯೂಸ್, ನಾಯಕನಹಟ್ಟಿ. 30 ವರ್ಷಗಳ ಕಾಲ ನಾವು ಕಾದಿದ್ದೀವಿ. ಆರಕ್ಷಕ ಇಲಾಖೆ ನಾವು ಮನವಿ ಮಾಡ್ತೀವಿ, 30 ನಿಮಿಷ ತಾವು ಇದಕ್ಕೆ ಅನುವು ಮಾಡಿಕೊಡ್ಬೇಕಣ್ಣ. 30 ವರ್ಷಗಳ ಕಾಲ ಈ ಮಾಲಿಗರು ಬೀದಿಯಲ್ಲಿ ನಿಂತಿದ್ದಾರೆ, ಅರಬೆತ್ತಲಾಗಿ ಓಡಾಡಿದ್ದಾರೆ, ತಮ್ಮ ಜೀವಗಳನ್ನ ಮತ್ತೆ ಜೀವನಗಳನ್ನ ಕಳ್ಕೊಂಡಿದ್ದಾರೆ. ನಾವು 30 ನಿಮಿಷ ಟ್ರಾಫಿಕ್ಗೆ ತಮ್ಮನ್ನ ಬೇಡ ಬೇಡ ಅಂತಂದ್ರೆ ಈ ಸಮಾಜಿಕ ನ್ಯಾಯ ಮತ್ತು ಅಸ್ಪೃಶ್ಯರಿಗೆ ಧ್ವನಿ ಆಗ್ಬೇಕಾದಿಲ್ಲಂತ ಒಂದು ಆರಕ್ಷಕ ಸಮಾಜ ಇವತ್ತು ಬಂಧುಗಳೇ, ಏನು ತಳುಕು ನಾಯಕನಹಟ್ಟಿ ಹೋಬಳಿ ಒಳ ಮೀಸಲಾತಿ ಹೋರಾಟ ಸಮಿತಿಯಿಂದ ಇವತ್ತೊಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಇದರ ಒಂದು ಸಣ್ಣ ಹಿನ್ನೆಲೆಯನ್ನು, ಸಣ್ಣ ಒಂದು ಪರಿಚಯವನ್ನು ನಾನು ಮಾಡಲಿಕ್ಕೆ ಇವತ್ತು ಇಷ್ಟಪಡ್ತಾ ಇದ್ದೀನಿ. ಇವತ್ತಿನ ಒಂದು ಅತ್ಯಂತ ಖುಷಿ ವಿಚಾರ ಏನಪ್ಪಾ ಅಂದ್ರೆ, ಇವತ್ತಿನ ಪಾದಯಾತ್ರೆಗೆ ಯುವಕರು ಮತ್ತು ಮಹಿಳೆಯರು ಆಗಮಿಸಿದ್ದಾರೆ. ಅವರೆಲ್ಲರಿಗೂ ತಮ್ಮ ಮೊದಲ ದಪ್ಪವನ್ನು ನೀಡಬೇಕು. 2004ರವರೆಗೆ ಈ ದೇಶದಲ್ಲಿ ಒಳ ಮೀಸಲಾತಿ ಜಾರಿಯಲ್ಲಿತ್ತು. 2004ರವರೆಗೆ ಒಳ ಮೀಸಲಾತಿ ಜಾರಿಯಲ್ಲಿತ್ತು. 2004ರ ನಂತರ ಈ ದೇಶದಲ್ಲಿ ಒಳ ಮೀಸಲಾತಿ ಸ್ಥಗಿತವಾಯಿತು. ಈ 2004ರಲ್ಲಿ ಒಳ ಮೀಸಲಾತಿ ಯಾಕೆ ಸ್ಥಗಿತವಾಯಿತು ಅಂತ ಹೇಳಿ ಇವತ್ತಿನ ದಿವಸ ಹಟ್ಟಿಯಲ್ಲಿ ಚರ್ಚೆ ಆಗಬೇಕಾದಂತ ಒಂದು ಅನಿವಾರ್ಯತೆ ಇವತ್ತಿನ ದಿವಸ ನಿರ್ಮಾಣ ಆಗಿದೆ. 2004ರಲ್ಲಿ ಒಳ ಮೀಸಲಾತಿಗೆ ಅಡ್ಡ ಹೋದಂತ ಇವಿ ಚಿನ್ನಯ್ಯ ಯಾರು ಅಂತ ಇಡೀ ಹಟ್ಟಿಗಳಲ್ಲಿ ಚರ್ಚೆ ಆಗಬೇಕಾಗಿದೆ. 2004ರಲ್ಲಿ ಇವಿ ಚಿನ್ನಯ್ಯ ಅವರಿಗೆ ಸುಪ್ರೀಂ ಕೋರ್ಟಿಗೆ ಹೋಗ್ಲಿಕ್ಕೆ ದುಡ್ಡು ಕೊಟ್ಟು ಒಂದಿಗೆ ಹಣವನ್ನು ವಸೂಲಿ ಮಾಡಿಕೊಟ್ಟವ್ರು ಯಾರು ಈ ರಾಜ್ಯದಲ್ಲಿ ಅಂತದ್ದು ಹಟ್ಟಿಯಲ್ಲಿ ಹೆಣ್ಮಕ್ಕಳು ಯುವಕರು ಚರ್ಚೆ ಮಾಡಬೇಕಾದಂತ ಅನಿವಾರ್ಯತೆ ಇದೆ. 2004ರಲ್ಲಿ ಸ್ಥಗಿತಗೊಂಡಂತ ಒಳ ಮೀಸಲಾತಿ ದೇಶದಲ್ಲಿ ನಂತರ 2004ರಲ್ಲೇ ಕರ್ನಾಟಕದಲ್ಲಿ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಹೇಗೆ ಸದಾಶಿವ ಆಯೋಗವನ್ನು ರಚನೆ ಮಾಡ್ತಾರೆ. 2004ರಲ್ಲಿ ಆಯೋಗ ರಚನೆ ಆದಾಗ 2008ವರೆಗೂ ಕೂಡ ಸದಾಶಿವ ಆಯೋಗ ಅವರಿಗೆ ಇದೇ ಅಕ್ರಮ ಸಂಪರ್ಕ ಹಿನ್ನೆಲೆ ಮಾರಕಾಸ್ತ್ರಗಳಿಂದ ಕೊಚ್ಚೆ ಯುವಕರ ಬರ್ಬರ ಹತ್ಯೆ. ಚಿತ್ರದುರ್ಗ ಚಳ್ಳಕೆರೆ ಪರಶುರಾಂಪುರ ನಾಗಪ್ಪನ ಹಳ್ಳಿ ಗೇಟ್ ಬಳಿ ಘಟನೆ. ಅಕ್ರಮ ಸಂಬಂಧ ಹಿನ್ನೆಲೆ ಮಾರಕಾಸ್ತ್ರಗಳಿಂದ ಯುವಕನ ಬರ್ಬರ ಹತ್ಯೆ. ಆಂಧ್ರದ ವಡ್ಡೆಂಪಾಳ್ಯ ಮೂಲದ ಯುವಕ ಎಂದು ಗುರುತಿಸಲಾಗಿದೆ. 28 ವರ್ಷದ ಗಿದ್ದರಾಜು ಕೊಲೆಯಾದ ದುರ್ದೈವಿ ಯುವಕ. ನಾಗಪ್ಪನಹಳ್ಳಿ ಗೇಟ್ ಬಳಿಯ ಬಾರ್ಗೆ ಬಂದು ತೆರಳುವಾಗ ಘಟನೆ. ಅಕ್ರಮ ಸಂಬಂಧ ಹಿನ್ನೆಲೆ ಯುವಕನ ಕೊಲೆ ಮಾಡಿರುವ ಶಂಕೆ. ಮಾರಕಾಸ್ತ್ರದಿಂದ ತಲೆ, ಮುಖ, ಕಾಲು ಸೇರಿದಂತಹ ಹಲವೆಡೆ ಕೊಲೆ. ಸ್ಥಳಕ್ಕೆ ಪರಶುರಾಂಪುರ ಪಿಎಸ್ಐ ಬಸವರಾಜ್ ಭೇಟಿ. ಪರಶುರಾಂಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು. ಮೋನೇಶ್ ಆಚಾರ್, ಎನ್ಕೆಎಸ್ ಟಿವಿ4 ನ್ಯೂಸ್, ಚಳ್ಳಕೆರೆ. ಒಳ ಮೀಸಲಾತಿ ಜಾರಿಗಾಗಿ ಕಿಲೋಮೀಟರ್ ಗಟ್ಟಲೆ ಪಾದಯಾತ್ರೆ. ಉರಿ ಬಿಸಿಲು ಲೆಕ್ಕಿಸದೆ ಕೆಕ್ಕಿರಿದ ಜನರು. ತಳಕು ನಾಯಕನಹಟ್ಟಿ ಭಾಗದ ಮಾದಿಗ ಸಮುದಾಯದ ಮುಖಂಡರ ಒಕ್ಕೊರಲು. ಮಹಿಳೆಯರು ಸೇರಿದಂತೆ 1,000ಕ್ಕೂ ಹೆಚ್ಚಿನ ಜನರು ಭಾಗಿ. ದಾರಿಯುದ್ದಕ್ಕೂ ತಮಟೆ ವಾದ್ಯ, ವಿವಿಧ ಘೋಷಗಳ ಕೂಗು. ರಸ್ತೆಯುದ್ದಕ್ಕೂ ನೀಲಿ ಬಣ್ಣದ ವಸ್ತ್ರಗಳ ಕಾರುಬಾರು. ಒಳ ಮೀಸಲಾತಿ ಶೀಘ್ರವಾಗಿ ಜಾರಿ ಮಾಡಲು ಸುಮಾರು 15 ಕಿಲೋಮೀಟರ್ ದೂರದ ತಳಕು ನಾಯಕನಹಟ್ಟಿ ಹೋಬಳಿಗಳ ಮಾದಿಗ ಸಮುದಾಯದ ಮುಖಂಡರು ಕಾಲ್ನಡಿಗೆಯ ಮೂಲಕ ಉರಿ ಬಿಸಿಲು ಲೆಕ್ಕಿಸದೆ ಮುಂದಿನ ಮಕ್ಕಳ ಭವಿಷ್ಯದ ಹಿತದೃಷ್ಟಿಯಿಂದ ಒಳ ಮೀಸಲಾತಿ ಹೋರಾಟ ಸಮಿತಿಯಿಂದ ತಳಕು ಗರಣಿ ಕ್ರಾಸ್ನಿಂದ ಚಳ್ಳಕೆರೆ ತಾಲೂಕು ಕಚೇರಿಯವರೆಗೂ ಕಾಲ್ನಡಿಗೆ ಜಾಥಾ ನಡೆಸಿ ಒಳ ಮೀಸಲಾತಿ ಶೀಘ್ರವಾಗಿ ಜಾರಿಗೆ ತರಲು ಒತ್ತಾಯಿಸಿ ತಹಸೀಲ್ದಾರ್ ಮೂಲಕ ರಾಜ್ಯಪಾಲರು, ರಾಜಭವನ, ಕರ್ನಾಟಕ ಸರ್ಕಾರ ಬೆಂಗಳೂರು ಹಾಗೂ ಮುಖ್ಯಮಂತ್ರಿ, ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಇವರಿಗೆ ತಹಸೀಲ್ದಾರ್ ಮುಖಾಂತರ ಮನವಿ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ನಿವೃತ್ತ ತಹಸೀಲ್ದಾರ್ ಎಂ ಮಲ್ಲಿಕಾರ್ಜುನ್, ದಲಿತ ಸಂಘರ್ಷ ಸಮಿತಿ ಟಿ ವಿಜಯಕುಮಾರ್,
ಕುದಾಪುರ ತಿಪ್ಪೇಸ್ವಾಮಿ, ನಾಗರಾಜ, ಭೀಮನಕೆರೆ ನಿಂಗರಾಜ, ರೇವಣ್ಣ, ವೀರಣ್ಣ, ಶಂಕರ್ ಸೇರಿದಂತೆ ಅನೇಕ ಉಪಸ್ಥಿತರಿದ್ದರು. ಮನೀಶಾಚಾರ್ಯ, NK/4 ನ್ಯೂಸ್, ಚಳ್ಳಕೆರೆ. ವರ್ಗೀಕರಣದ ವಿಚಾರವಾಗಿ ಏನು ಕಳೆದ 35 ವರ್ಷಗಳಿಂದ ಸತತವಾದಂಥ ವಿವಿಧ ರೀತಿಯ ಹೋರಾಟಗಳನ್ನು ಮಾಡಿಕೊಂಡು ಇದೆಲ್ಲ ಕೊನೆಯ ಹಂತಕ್ಕೆ ನಾವು ಗುರಿ ಮುಟ್ಟುವ ಹಂತಕ್ಕೆ ನಾವು ತಲುಪಿದ್ದೇವೆ. ನಮ್ಮ ಹಿರಿಯರು ಹೋರಾಟ ಮಾಡಿ ಜೀವನ ತ್ಯಾಗ ಮಾಡಿದ್ದಾರೆ, ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಹೋರಾಟಗಳಲ್ಲಿ ಹೋಗಿ ಬರುವಾಗ ಆಕ್ಸಿಡೆಂಟ್ಗಳಾಗಿ ಸತ್ತೋಗಿರೋಂಥದ್ದನ್ನು ನಮಗೆಲ್ಲ ಗೊತ್ತಿರೋಂಥ ವಿಚಾರ. ಈಗಾಗಲೇ ಸುಪ್ರೀಂ ಕೋರ್ಟು ಆಗಸ್ಟ್ 1ನೇ ತಾರೀಕು ಸುಪ್ರೀಂ ಕೋರ್ಟ್ ಮಹತ್ವವಾಗಿರ್ತಕ್ಕಂಥ ಐತಿಹಾಸಿಕವಾಗಿರ್ತಕ್ಕಂಥ ಒಂದು ತೀರ್ಪು ಕೊಟ್ಟಿದೆ. ಒಳ ಮೀಸಲಾತಿ ಜಾರಿ ಮಾಡಲು ನಮ್ಮದು ಯಾವುದೇ ಥರದ ತಕರಾರಿಲ್ಲ. ನಾವು ಸಂಪೂರ್ಣವಾದಂಥ ಆದೇಶವನ್ನು ಸರ್ಕಾರಕ್ಕೆ ಅವರ ಆದೇಶವನ್ನು ಕೊಟ್ಟಿದ್ದಾರೆ. ಈಗ ಆದೇಶ ಪರಿಪಾಲನೆ ಆಗಬೇಕಾಗಿದೆ, ಅನುಷ್ಠಾನ ಆಗಬೇಕಾಗಿದೆ, ಜಾರಿ ಮಾಡಬೇಕಾಗಿದೆ. ಈ ಹಿನ್ನೆಲೆ ಒಳಗಡೆ ಏನು ನಾಗರಹಟ್ಟಿ ಮತ್ತು ತಳುಕು ಹೋಬಳಿಯ ಎಲ್ಲ ಹಟ್ಟಿಗಳಿಗೆ ಹೋಗಿಬಿಟ್ಟು ಜಾಗೃತಿ ಮೂಡಿಸಿ ಇವತ್ತೇನು ಸಾವಿರಾರು ಸಂಖ್ಯೆಯಲ್ಲಿ ಗರಣಿ ಸರ್ಕಲ್ನಿಂದ ತಾಲೂಕು ಕಚೇರಿವರೆಗೆ ಪಾದಯಾತ್ರೆ ಮುಖಾಂತರ ನಾವು ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಇದು ರಾಜ್ಯಪಾಲರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಕಾಯ್ದೆಯ ಮುಖಾಂತರ ಕೊಡಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತೇನು ಈ ಒಂದು ನಾಗರಿಕ ಪಟ್ಟಣದ ಮಧ್ಯಭಾಗದಲ್ಲಿ ಇವತ್ತು ಡಾಕ್ಟರ್ B.R. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಒಂದು ಹೂವಿನ ಹಾರವನ್ನು ಹಾಕೋದ್ರ ಮುಖಾಂತರ ಇವತ್ತು ನಾವು ಚಾಲನೆ ಕೊಡ್ತಾ ಇದ್ದೇವೆ. ನಮ್ಮ ಪಟ್ಟಣ ಪಂಚಾಯಿತಿಯ ಪ್ರಥಮ ಪ್ರಜೆ ಆಗಿರ್ತಕ್ಕಂಥ ಶ್ರೀಮತಿ ಮಂಜುಳಾ ಕಾಂತರಾಜ್ ಅವರು ಬಂದಿದ್ದಾರೆ. ಹಾಗೆಯೇ ನಮ್ಮ ಒಳ ಮೀಸಲಾತಿ ಹೋರಾಟಕ್ಕೆ ದೇಶಭ್ರಷ್ಟರಾಗಿ ಹೊರಗಡೆ ಹೋದಂಥವ್ರನ್ನ ಮತ್ತೆ ಅಂಬೇಡ್ಕರ್ ಸಂವಿಧಾನದ ಮುಖಾಂತರನೇ ರಿಪ್ಲೇಸ್ಮೆಂಟ್ ಮಾಡ್ಕೊಂಡು ಈ ರಾಷ್ಟ್ರದ ಚುಕ್ಕಾಣಿಯನ್ನು ಹಿಡಿದಿದ್ದೀರಿ. ಇಂತಹ ಒಬ್ಬ ಜವಾಬ್ದಾರಿತ ಸ್ಥಾನದಲ್ಲಿ ಬಾಬಾ ಸಾಹೇಬ್ರನ್ನ ನೀವು ಅವಹೇಳನಕಾರಿ ಮಾತಾಡ್ತೀರಂದರೆ ನಿಮ್ಮ ಒಂದು ಭೌತಿಕ ಮಟ್ಟ ಎಷ್ಟಿದೆ, ಇದು ನಾಚಿಕೆಗೇಡಿನ ವಿಚಾರ. ಯಾಕೆಂದರೆ ಮೇಷ್ಟ್ರು ನಿಂತ್ಕೊಂಡು ಹೋದರೆ ಹುಡುಗರು ಅಡ್ಡಾಡ್ತಾ ಹೋಗ್ತಾರಂತೆ. ಈ ರಾಷ್ಟ್ರದ ಒಬ್ಬ ಜವಾಬ್ದಾರಿತ ಸ್ಥಾನದಲ್ಲಿ ಒಬ್ಬ ವಿಶ್ವ ಕಂಡಂತಹ ಮಹಾನ್ ನಾಯಕನ ಬಗ್ಗೆ, ಒಬ್ಬ ವಿಶ್ವನೇ ಮೆಚ್ಚುವಂತಹ ಒಬ್ಬ ಮಹಾನ್ ನಾಯಕನ ಬಗ್ಗೆ ಅವಹೇಳನಕಾರಿ ಮಾತಾಡ್ತೀವಿ ಅಂದರೆ ಎಷ್ಟು ಲೂಸ್ ಟಾಕ್ ಮಾತಾಡಿದ್ರೆ ಅಮಿತ್ ಶಾ ಅವರೇ. ನೀವು ಕೂಡಲೇ ನೀವು ಆ ಸ್ಥಾನದಲ್ಲಿ ಮುಂದುವರಿಯೋದಕ್ಕೆ ಕ್ಷಣ ಮಾತ್ರದಲ್ಲಿ ನೀವು ಯೋಗ್ಯರಿಲ್ಲ, ಅಯೋಗ್ಯರಿದ್ದೀರಾ. ಕೂಡಲೇ ನೀವು ಈ ಸಂವಿಧಾನಿಕ ಕಮಿಟಿಯಿಂದ ನೀವು ಜಯಿಸಬೇಕು, ರಾಜೀನಾಮೆಯನ್ನು ಕೊಡಬೇಕು. ಇದಕ್ಕೆ ಸಪೋರ್ಟಿವ್ ಆಗಿ ನಿಂತಿರ್ತಕ್ಕಂಥ ರಾಷ್ಟ್ರದ ಪ್ರಧಾನಮಂತ್ರಿಯಾಗಿದ್ದಂಥ ನರೇಂದ್ರ ಮೋದಿ ಅವರು ಅದಕ್ಕೆ ಪ್ರಚೋದನೆಯನ್ನು ನೀಡ್ತಿದ್ದಾರೆ. ಒಂದು ಸಂದರ್ಭದಲ್ಲಿ ಜವಾಬ್ದಾರಿಯ ಸ್ಥಾನವನ್ನು ಹೊತ್ತಂತ ಒಬ್ಬ ಅಮಿತ್ ಶಾ ಅನ್ನುವಂಥ ಕೇಂದ್ರ ಮಂತ್ರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ವ್ಯಂಗ್ಯವಾಗಿ ಹೇಳ್ತಕ್ಕಂಥದ್ದು ಇಡೀ ಈ ದೇಶ ತಲೆ ತಗ್ಗಿಸುವಂಥದ್ದು ಅಂತಂದು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಒಂದು ಕಡೆ ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದವರು ಸಂವಿಧಾನದ ಬಗ್ಗೆ ಅರಿವು ಮೂಡಿಸ್ತಾ ಹೋದ್ರೆ, ಇನ್ನೂ ಕಾಣದ ಕೈಗಳು ಸಂವಿಧಾನವನ್ನು ಹತ್ತಿಕ್ಕುವಂಥ ಪ್ರಯತ್ನ ಈ ದೇಶದೊಳಗಡೆ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ಬಿಜೆಪಿಯ ಮನಸ್ಸುಗಳು, ಸಂಘ ಪರಿವಾರದ ಮನಸ್ಸುಗಳು ಒಳಗೆ ಏನು ಅವರ ಕೆಟ್ಟ ಅಭಿಪ್ರಾಯಗಳು, ಆಲೋಚನೆಗಳು ಇದ್ವು, ಅವನ್ನ ನಿನ್ನೆ ಅಮಿತ್ ಶಾ ಮೂಲಕವಾಗಿ ಹೇಳಿಸಿದರೆ ಅಂಬೇಡ್ಕರ್ ಇರ್ತಕ್ಕಂಥ ಗೌರವವನ್ನು, ಅವರಿಗೆ ಇರ್ತಕ್ಕಂಥ ಮನೋಭಾವನವನ್ನು, ಮನೋಧೋರಣೆಯನ್ನು ನಿನ್ನೆ ಅವರು ಭಾಷಣದ ಮೂಲಕವಾಗಿ ಅವರು ವ್ಯಂಗ್ಯವಾಡಿದ್ದಾರೆ ಅಂತಂದೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇವತ್ತು ಮಹಿಳೆಯರಾಗಿರ್ಬೋದು, ಇವತ್ತು ಈ ದೇಶ ಆರ್ಥಿಕವಾಗಿ ಮುಂದೆ ನಡೀತಾ ಇದೆ ಅಂತ ಹೇಳಿದ್ರೆ, ಕಾನೂನಾತ್ಮಕವಾಗಿ ಒಂದು ಚೌಕಟ್ಟಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ, ಅದು ಬಾಬಾ ಸಾಹೇಬ್ ಅವರು ಕೊಟ್ಟಂತ ಸಂವಿಧಾನದಿಂದ ಮಾತ್ರ ಸಾಧ್ಯ. ಇವತ್ತು ಕೃಷಿ ಕ್ಷೇತ್ರ ಇರ್ಬೋದು, ಶಿಕ್ಷಣ ಕ್ಷೇತ್ರ ಇರ್ಬೋದು, B.R. ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಮಾತನಾಡಿದವರನ್ನು ಯಾವುದೇ ಕಾರಣಕ್ಕೂ ಸಹಿಸಿಕೊಳ್ಳುವುದಿಲ್ಲ. ಈ ದೇಶದ ಒಳಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅವಹೇಳನ ಮಾಡಿದ ಮನುವಾದಿ RSS ಮುಖಂಡ, ಈ ದೇಶದ ನಾಲಾಯಕ ಗೃಹ ಸಚಿವ ಅಮಿತ್ ಶಾ ಈ ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು. ಪ್ರಾಯಶ್ಚಿತ್ತಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕ್ಷಮೆ ಯಾಚಿಸಬೇಕು. ಹಾಗೂ ಈ ದೇಶದ ಪ್ರಧಾನಿ ಈ ಕೂಡಲೇ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯಗಳ ವಿರುದ್ಧವಾಗಿ ನಡೆಸುತ್ತಿರುವ ಕೇಂದ್ರ ಸರ್ಕಾರವನ್ನು ವಿಸರ್ಜಿಸಬೇಕು.
ಏಕೆಂದರೆ ನಿಮಗೆ ಈ ಯೋಗ್ಯತೆ ಇರುವುದಿಲ್ಲ. ಹಾಗೆಯೇ ಮುಂದಿನ ದಿನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನ ಮಾತನಾಡಿದ ಅಮಿತ್ ಶಾನು ಅದೇ ಸಂಸತ್ತು ಮತ್ತು ಈ ದೇಶದ ದೃಶ್ಯ ಮಾಧ್ಯಮ ಮತ್ತು ಮುದ್ರಣ ಮಾಧ್ಯಮಗಳಲ್ಲಿ ಕ್ಷಮೆಯನ್ನು ಕೇಳಲೇಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತದೆ ಎಂದು ಮಾನ್ಯ ತಹಸೀಲ್ದಾರ್ ಚಳ್ಳಕೆರೆ ತಾಲೂಕಿನ ಮೂಲಕ ಗನವೆತ್ತ ರಾಜ್ಯಪಾಲರು ರಾಜಭವನ ಬೆಂಗಳೂರು ಇವರಿಗೆ ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದೇವೆ. ಶ್ರೀಯುತ ಅಮಿತ್ ಶಾ ಅವರು ಅಂಬೇಡ್ಕರ್ ಬಗ್ಗೆ ಭಾಳ ಈ ಅಂಬೇಡ್ಕರ್ ನಾಮ ವ್ಯಸನ ಅಂತಕ್ಕಂಥ ಒಂದು ಪದವನ್ನು ಬಳಕೆ ಮಾಡಿರೋದು ತುಂಬ ಶೋಚನೀಯ ವಿಚಾರ. ಯಾಕಂದರೆ ಈ ದೇಶದ ಆಧಾರ ಸ್ತಂಭ ಏನು ಅಂಬೇಡ್ಕರ್ ವ್ಯಸನಿಗಳು ಅಂತ ಹೇಳಿದ್ರೆ ಹೌದು, ನಾನು ಸಂತೋಷ ಪಡ್ತೀನಿ. ನಾವು ಅಂಬೇಡ್ಕರ್ ವ್ಯಸನಿಗಳು, ನಾವು ಸಂವಿಧಾನದ ವ್ಯಸನಿಗಳು, ನಾವು ಪ್ರಜಾಪ್ರಭುತ್ವದ ವ್ಯಸನಿಗಳು ಅಂತ ನಾವು ಒಪ್ಕೊಂತೀವಿ. ನೀವು ಸಂವಿಧಾನ ವಿರೋಧಿಗಳು, ನೀವು ಅಂಬೇಡ್ಕರ್ ವಿರೋಧಿಗಳು, ನೀವು ಪ್ರಜಾಪ್ರಭುತ್ವದ ವಿರೋಧಿಗಳು ಅಂತ ನೀವು ಬದುಕೊಂಡ್ರಿ. ಈಗ ನೀವು ಪಕ್ಷದ ಮೇಲೆ ಕಾಂಗ್ರೆಸ್ನವರು ಅಂಬೇಡ್ಕರ್ಗೆ ಆ ಥರ ಮಾಡಿದ್ರು, ಇವ್ರಿಗೆ ಈ ಥರ ಮಾಡಿದ್ರು, ಇದೇ ಮಾಡಿದ್ರು ಅಂತ ಮತ್ತೆ ನೀವು ತೋರಿಸ್ತೀರಿ, ಸಾಬೀತು ಮಾಡಿರಿ. ಮತ್ತೆ ನಾವು ಆ ಥರ ಅಲ್ಲ, ನಾವು ಸಂವಿಧಾನದ ವಿರೋಧ ಇಲ್ಲ ಅಂತ ಸಾಬೀತು ಮಾಡಬೇಕಿತ್ತು. ನೀವು ಅದನ್ನು ಬಿಟ್ಟು ಬೇರೆ ಹಳೆ ವಿಚಾರಗಳನ್ನ ಎತ್ಕೊಂಡು ನೀವು ದೂಷಿಸ್ತೀರಂದರೆ ನಿಮಗೆ ಕಿಂಚಿತ್ತು ಸಂವಿಧಾನದ ಬಗ್ಗೆ, ಬಾಬಾ ಸಾಹೇಬ್ರ ಬಗ್ಗೆ ಕಾಳಜಿ ಇಲ್ಲ ಅಂತ ತೋರಿಸುತ್ತೆ. ಆಯಿತು, ನೀವು ದೇವರು ನಂಬಿದ್ರೆ ನೀವು 7 ವರ್ಷ ಏನು ಸ್ವರ್ಗಕ್ಕೆ ಹೋಗ್ತಿದ್ರಿ, 7 ಜನ್ಮಗಳು ಸ್ವರ್ಗಕ್ಕೆ ಹೋಗ್ತೀರಿ ಅಂತ ಏನೋ ಒಂದು ಮಾತು ಉಲ್ಲೇಖ ಮಾಡಿದ್ರಿ. 7 ಜನ್ಮ ಸ್ವರ್ಗಕ್ಕಲ್ಲ. ಇದಿಷ್ಟು ಇದರಿಂದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ NKS TV4, ಇದು ನಿರಂತರ ಕಾರ್ಯಪಡೆ.